ಆಯುಧ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮಾಜಿ ಮುಖ್ಯಮಂತ್ರಿ ಶಿವಮೊಗ್ಗ ಬಿಜೆಪಿಯ ಹುರಿಯಾಳು BS ಯಡಿಯೂರಪ್ಪ ಹೇಳ್ತಾ ಇದ್ರು, ನಮ್ಮ ಮುಂದಿರ್ತಕ್ಕಂಥದ್ದು ಗೊಂದಲ ಹಳೆ ಕಥೆ ಏನೋ ಅಲ್ಲ, ಮೋದಿ ಪ್ರಧಾನಿ ಆಗಬೇಕು, ನಂತರವೇ ಉಳಿದಿದ್ದಲ್ಲ ವಿಚಾರಗಳು ಅನ್ನೋದು. ಸೊ ಯಡಿಯೂರಪ್ಪ ನಿಮ್ಮನ್ನು ಕೇಳ್ತೇನೆ, ಯಡಿಯೂರಪ್ಪನವರ ಜೊತೆಗೆ ಅನೇಕ ನಾಯಕರು ಬರ್ತಾರೆ ಅಂತಿತ್ತು, ಅವ್ರು ಇವತ್ತು ಬೇಜಾರು ಮಾಡ್ಕೊಂಡಿದ್ದಾರೆ ಮೇಲೆ ನೇರವಾಗಿ ಹೇಳ್ತಾರೆ. ಯಡಿಯೂರಪ್ಪನವರು ತಮಗಾಗಿ ಹೋದ್ರು, ನಮ್ಮನ್ನು ಬಿಟ್ಟು ಹೋದ್ರು, ಕೆಲವರೆಲ್ಲ ಈಗ JDS ಕ್ಯಾಂಡಿಡೇಟ್ ಆದರು, ಧನಂಜಯ ಕುಮಾರ್, ಒಂದಷ್ಟು ಜನ ಕಾಂಗ್ರೆಸ್ ಸೇರಿದ್ದಾರೆ, ಅವ್ರನ್ನ ಸೇರಿಸ್ಕೋಬೋದಿತ್ತಲ್ಲ ನೀವು ಮನಸ್ಸು ಮಾಡಿದ್ರೆ. ನೋಡಿ, ನಾನು ಯಾವುದೇ ವಿಷಯ ಚರ್ಚೆ ಮಾಡೋಕ್ಕೆ ಇಷ್ಟ ಬರೋದಿಲ್ಲ. ಯಾರಿಗೆ ನನ್ನ ಜೊತೆ ಬರಬೇಕು ಅನ್ನೋಂಥ ಇಷ್ಟ ಇತ್ತು ಅವರೆಲ್ಲ ನನ್ನ ಜೊತೆಗೆ ಬಂದಿದ್ದಾರೆ. ಯಾರು ಅವ್ರದೇ ಆದಂಥ ಕಾರಣಕ್ಕಾಗಿ ಬೇರೆ ಕಡೆ ಹೋಗಬೇಕು ಅನ್ನಿಸ್ತಾ ಅವ್ರು ಹೋಗಿದ್ದಾರೆ, ಅವ್ರಿಗೆ ಸರ್ವ ಸ್ವತಂತ್ರ ಇದ್ದಾರೆ, ಅವ್ರು ಒಳ್ಳೇದಾಗಲಿ. ಮೋದಿ ಬಂದ್ರೆ ನರೇಂದ್ರ ಮೋದಿ ಬಂದ್ರೆ ಚೈನಾನು ಫ್ರೆಂಡ್ ಆಗ್ಬೇಕಾಗತ್ತೆ, ಪಾಕಿಸ್ತಾನ ಫ್ರೆಂಡ್ ಆಗ್ಬೇಕಾಗತ್ತೆ, ಅಮೆರಿಕನು ಕೂಡ ಫ್ರೆಂಡ್ ಆಗ್ಬೇಕು 101%. ಇಲ್ಲಾಂದ್ರೆ ಯುದ್ಧ ಆಗುತ್ತೆ. ಇಲ್ಲದೆ ಇದ್ರೆ ಎದುರಿಸುವಂಥ ಶಕ್ತಿ ಇದೆ. ನೋಡ್ರಿ, ಸಮರ್ಥ ನಾಯಕ ಇಲ್ಲದೆ ಇದ್ರೆ ಯಾರು ಬೇಕಾದ್ರೂ ಯಾರ ಜೊತೆಗೆ ಬೇಕಾದ್ರೂ ಚೆಲ್ಲಾಟ ನಡೆಸ್ಬೋದು. ಸಮರ್ಥ ನಾಯಕ ಇದ್ರೆ ಅವರು ಕೈ ಯುದ್ಧದ ಭೀತಿ ಸೃಷ್ಟಿ ಮಾಡ್ತಾ ಇದ್ರೆ ಅಂತ ಆಗುತ್ತೆ. ನೀವು ನೋಡಿ ಸ್ವಾಮಿ, ನಾವು ಪ್ರಬಲವಾಗಿರ್ಬೇಕು. ನಮ್ಮನ್ನು ಯಾರು ಸಹ ಹಗುರವಾಗಿ ಪ್ರಜಾತಂತ್ರ ಇಂದಿರಾ ಗಾಂಧಿ ಇದ್ದಾಗಲೂ ಕೂಡ ಸೋಲಿಸಿದ್ದಾರೆ. ಹಿಂದೆ ಇಂದಿರಾ ಗಾಂಧಿ ಅಂತ ಪ್ರಬಲವಾಗಿರ್ಲಿಲ್ವಾ? ನಾನು ಯಾವುದೇ ಇಂದಿರಾ ಗಾಂಧಿಯವ್ರನ್ನ ಮತ್ತೊಬ್ಬರನ್ನ ಪ್ರಶ್ನೆ ಮಾಡೋಲ್ಲ, ಅವರೊಬ್ಬರು ದೊಡ್ಡ ನಾಯಕಿ. ನಾನು ಹೇಳ್ತಾ ಇರೋಂಥದ್ದು ಯಾವ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ದೇಶದಲ್ಲಿಂದ ಪರಿವರ್ತನೆ, ಒಂದು ಬದಲಾವಣೆ ಆಯಿತೋ ಅದಕ್ಕಿಂತ 100 ಪಟ್ಟು ದೊಡ್ಡ ಪ್ರಮಾಣದಲ್ಲಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಈ ದೇಶದಲ್ಲಿ ಬದಲಾವಣೆ ಆಗುತ್ತೆ ಅಂತೇಳಿ ಹಿಂದೆಂದೂ ಇಲ್ಲದಂಥ ಜನಬೆಂಬಲ ದೇಶದಲ್ಲಿ ಇವತ್ತು ಸಿಗ್ತಾ ಇದೆ. ಇಲ್ಲದೇ ಇದ್ರೆ ಈ ಜನಬೆಂಬಲ ಸಿಗ್ತಾ ಇರಲಿಲ್ಲ. ಯಡಿಯೂರಪ್ಪನವರೇ, ನೀವು ಸಂಘ ಪರಿವಾರದಿಂದ ಸಿದ್ಧಾಂತದಿಂದ ಬಂದಂಥವ್ರು, ಅತ್ಯಂತ ಕೆಳಮಟ್ಟದಿಂದ ಬಂದವರು, ಕಾರ್ಯಕರ್ತರಾಗಿ ಬಂದಂಥವ್ರು, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂದಂಥ ಬಿಜೆಪಿ ಇವತ್ತು ನರೇಂದ್ರ ಮೋದಿ ಹೆಸರಲ್ಲಿ ಹೋಗುವಂತ ಪರಿಸ್ಥಿತಿ ಯಾಕೆ ಬಂತು? ನಿಮ್ಮಲ್ಲಿ ಅಡ್ವಾಣಿ ಇದ್ದಾರೆ, ಮುರಳಿ ಮನೋಹರ್ ಜೋಶಿ ಇದ್ದಾರೆ, ಅನೇಕ ಘಟಾನುಘಟಿ ನಾಯಕರಿದ್ದಾರೆ. ಯು ಆರ್ ರೈಟ್. ಇವತ್ತು ದೇಶದ ಜನ ಸ್ಪಷ್ಟವಾಗಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ದೇಶ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿನೇ ಈ ದೇಶದ ನಾಯಕನಾಗಬೇಕು ಅನ್ನುವಂಥದ್ದನ್ನು ಯಾವಾಗ ಜನ ತೀರ್ಮಾನ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಅಂತ ತೀರ್ಮಾನ ಮಾಡಿದ್ರು. ನಿಮ್ಗೆಲ್ಲ ಬಿಜೆಪಿ ತೀರ್ಮಾನ ಮಾಡಿದೆ, ಜನ ತೀರ್ಮಾನ ಮಾಡೋಕೆ ಚುನಾವಣೆ ಇದೆ, ಚುನಾವಣೆ ತೀರ್ಮಾನ ಮಾಡ್ತಾರೆ. ಜನರ ತೀರ್ಮಾನಕ್ಕೆ ಬಿಜೆಪಿ ಸ್ಪಂದಿಸಿ ನರೇಂದ್ರ ಮೋದಿಯವ್ರನ್ನ ಪ್ರಧಾನಿ ಅಭ್ಯರ್ಥಿಯಿಂದ ಪ್ರೊಜೆಕ್ಟ್ ಮಾಡಿದೆ. ಅದು ಫಲಕಾರಿಯಾಗುತ್ತೆ ಅನ್ನುವಂಥದ್ದು ವಿಶ್ವಾಸ. ಅಡ್ವಾಣಿ ಏನ್ ಪತ್ರ ಬರೆದ್ರು ನಿಮ್ಗೆ ಗೊತ್ತಿದೆಯಲ್ಲ. ನೋಡ್ರಿ, ನಾಯಕರ ಬಗ್ಗೆ ಚರ್ಚೆ ಮಾಡೋಕೆ ಇಷ್ಟಪಡೋದಿಲ್ಲ. ನರೇಂದ್ರ ಮೋದಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು ನಮ್ಮ ಹಿರಿಯ ನಾಯಕರಿದ್ದಾರೆ, ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಲ್ಲವೂ ಸಹ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಅದು ಕಾಂಗ್ರೆಸ್ನಲ್ಲಿ ಏನಾಗಿದೆ, ಗೊಂದಲದ ಗೂಡಾಗಿದೆ. ಕೇಂದ್ರದ ಸಚಿವರೇ ಇವತ್ತು ಚುನಾವಣೆ ನಿಲ್ಲಕ್ಕೆ ಆಗೋದಿಲ್ಲ ಅಂತೇಳಿ ಹಿಂದೆ ಸರಿತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಹೆದರಿದ್ದಾರೆ ಅಂತ, ಭಯ ಬಿದ್ದಿದ್ದಾರೆ. ಏನು ಅದ್ರ ಅನುಮಾನ ಯಾಕೆ ನಿಮಗೆ? ಚುನಾವಣೆ ಎದುರಿಸ್ತೇವೆ, ಗೆಲ್ತೇವೆ ಅನ್ನೋ ವಿಶ್ವಾಸ ಇಲ್ಲ ನರೇಂದ್ರ ಮೋದಿ ವಿರುದ್ಧ ಮೈ ಮೇಲೆ ಹಾಕೊಂಡು. ಸೊ ಯಡಿಯೂರಪ್ಪನವರಿಗೆ ಒಂದು ವಿಶ್ವಾಸ ಇದೆ, ನರೇಂದ್ರ ಮೋದಿ ನಾಯಕತ್ವದಲ್ಲಿ ಗೆಲ್ತೀವಿ. ಸೊ ನಿಮ್ಗೆ ಬೂಮ್ರಾಂಗ್ ಆದ್ರೆ ಅಂತ. ಈಗ ಹಿಂದೆ ನೀವು ಘಟಾನುಘಟಿ ನಾಯಕರು, ಅಡ್ವಾಣಿ ಅವರ ನೇತೃತ್ವದ ಸಂಘಟನೆ ಆಯಿತು. ಅಡ್ವಾಣಿ ಅಂತ ಇವತ್ತು ಇಡೀ ದೇಶದ ಸುತ್ತ ಪ್ರಚಾರ ಮಾಡಿದ್ರೆ ಯಾರಿದ್ರೆ ಅದು ಅಡ್ವಾಣಿ ಒಬ್ಬರೇ. ನೀವು ಕೂಡ ಅನೇಕ ಬಾರಿ ಹೇಳಿದ್ರಿ, ಕಷ್ಟದಲ್ಲೂ ಕೂಡ ಹೇಳಿದ್ರಿ, ನನಗೆ 2 ಕಣ್ಣುಗಳು, ಒಂದು ವಾಜಪೇಯಿ, ಒಂದು ಅಡ್ವಾಣಿ ಅನ್ನೋಂಥದ್ರು. ಸೊ ಅಡ್ವಾಣಿ ಅವರಿಗೆ ಅನ್ಯಾಯ ಆಗಿದೆ ಅನ್ನೋಂಥದ್ದು ಅವರೇ ಪದೇ ಪದೇ ಹೇಳ್ಕೊಳ್ತಾರೆ. ಅವ್ರ ಪರವಾಗಿ ಯಾರು ಹೇಳ್ತಾರೆ ನೋಡಿ, ರಾಷ್ಟ್ರೀಯ ನಾಯಕರಾದಂಥ ಲಾಲ್ ಕೃಷ್ಣ ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ ನಮ್ಮ 2 ಕಣ್ಣುಗಳು ಅಂತ ಹೇಳೋದನ್ನ ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತೇನೆ, ನಾನು ಒಪ್ಕೊಂಡಿದ್ದೇನೆ. ಇವತ್ತು ದೇಶಕ್ಕೊಬ್ಬ ಸಮರ್ಥ ನಾಯಕ ಬೇಕು ಅಂತ ಎಲ್ಲರೂ ಸೇರಿ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದ್ದೇವೆ. ಅವರ ಲೀಡರ್ಶಿಪ್ಪಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ನೀವು ಇತ್ತೀಚೆಗೆ ನೋಡಿದ್ರಲ್ಲ, ನಾನು ಗಾಂಧಿನಗರ ಬೇಡ ಭೋಪಾಲ್ಗೆ ಹೋಗ್ತೀನಿ, ನನಗೇನೋ ನಂಬಿಕೆ ಇಲ್ಲ, ಅವರು ಮನವೊಲಿಸುವಂತ ಪ್ರಯತ್ನ ಆಯಿತು. ನಾನು ಯಾರೆಲ್ಲ ಸ್ಪರ್ಧೆ ಮಾಡಬೇಕು ಅಂತ ಚುನಾವಣಾ ಕಮಿಟಿ ತೀರ್ಮಾನ ಮಾಡುತ್ತೆ, ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಅವರ ತೀರ್ಮಾನಕ್ಕೆ ಭದ್ರಾಗಿದ್ದೇವೆ. ಅದು ಅಟಲ್ ಬಿಹಾರಿ ಲಾಲ್ ಕೃಷ್ಣ ಅದ್ವಾನಿಗೂ ಅದೇ ಅನ್ವಯ ಆಗುತ್ತೆ, ಯಡಿಯೂರಪ್ಪನಿಗೂ ಅದೇ ಅನ್ವಯ ಆಗುತ್ತೆ, ನರೇಂದ್ರ ಮೋದಿಯವ್ರಿಗೂ ಅದೇ ಅನ್ವಯ ಆಗುತ್ತೆ. ಒಂದು ವೇಳೆ ಯಡಿಯೂರಪ್ಪನವರು ನೀವೀಗಲೂ ಕೂಡ ಒಂದು ಭರವಸೆ ಕೊಡ್ತೀರಾ, ಒಂದು ವೇಳೆ ಗಾಂಧಿನಗರ ಬೇಡ ಕರ್ನಾಟಕದ ಸ್ಪರ್ಧೆ ಮಾಡಕ್ಕೆ ಹೇಳ್ತಾರೆ ಅಡ್ವಾನಿಗೆ? ನೋಡಿ, ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ ರೀ. ಭೋಪಾಲ್ದಲ್ಲಿ ಇನ್ವೈಟ್ ಮಾಡಿದ್ದಾರೆ, ಅಧಿಕೃತವಾಗಿ ಇನ್ವೈಟ್ ಮಾಡಿದ್ದಾರೆ. ಸಮರ್ಥ ನಾಯಕ ಆಗಿರೋದ್ರಿಂದ, ದೇಶ ಒಪ್ಪುವಂಥ ಒಬ್ಬ ನಾಯಕ ಆಗಿರೋದ್ರಿಂದ ಅನೇಕ ಕಡೆ ಲಾಲ್ ಕೃಷ್ಣ ಅದ್ವಾನಿ ಕರೆಯೋದು ಸ್ವಾಭಾವಿಕ. ಚುನಾವಣಾ ಸಮಿತಿ ಒಂದು ಸ್ಪಷ್ಟವಾಗಿ ಒಂದು ಕ್ಷೇತ್ರ ಅಂತ ತೀರ್ಮಾನ ಮಾಡಿದೆ, ಅವ್ರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ, ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ನಿಮ್ಗೆಲ್ಲೂ ಅನ್ನಿಸ್ತಾ ಇಲ್ವಾ, ನೀವು ಬಿಜೆಪಿ ನಾಯಕರಾಗಿರೋದು ನೀವು ಹೇಳ್ಕೋಬಹುದು, ನಮ್ಮಲ್ಲಿ ಯಾವುದೇ ರೀತಿಯ ಒಡೆದ ಮನೆ ಅಲ್ಲ, ಗುಂಪುಗಾರಿಕೆ ಎಲ್ಲ ಒಂದಾಗಿದೆ ಅಂತ. ಇತ್ತೀಚೆಗೆ ಅವರು ಅನೇಕ ಬೆಳವಣಿಗೆ, ಅವರ ಹೇಳಿಕೆಗಳು, ಅವರ ಅಸಮಾಧಾನಗಳು, ಸುಷ್ಮಾ ಸ್ವರಾಜ್ ಮೊನ್ನೆ ತಾನೆ ಶ್ರೀರಾಮುಲು ಸೇರ್ಪಡೆ ನನ್ನ ವಿರೋಧ ಇದೆ ಅಧಿಕೃತವಾಗಿ ಹೇಳಿದ್ರು, ಜೈಟ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಅಂದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಕಾರಣಕ್ಕಾಗಿ ಒಂದು ಮೊಬಲೈಸ್ ಆಗ್ತಾ ಇದೆ, ಒಂದು ರೀತಿ ಧ್ರುವೀಕರಣ ಮಾಡ್ತಾ ಇದ್ದಾರೆ, ಒಂದು ಬಣ ಒಪ್ತಾ ಇಲ್ಲ. ದೇಶದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ. ಭಾರತದ ಜನ ಬಿಜೆಪಿ ಪರವಾಗಿ ಒಲವನ್ನು ತೋರಿಸ್ತಾ ಇದ್ದಾರೆ. ನಿಶ್ಚಿತವಾಗಿ ಈ ಒಂದು ಬದಲಾವಣೆ, ಈ ಸಂಕ್ರಮಣ ಕಾಲ ದೇಶಕ್ಕೆ ಒಳ್ಳೇದಾಗುತ್ತೆ. ಆ ರೀತಿಯ ಬದಲಾವಣೆ ಆಗ್ತಾ ಇದೆ. ಸೊ ಯಾರೇ ವಿರೋಧ ಮಾಡಿದ್ರೆ ಅದು ಲೆಕ್ಕ ಖಂಡಿತ ಇಲ್ಲ. ಜನ ವಿರೋಧ ಮಾಡಬೇಕು. ಜನಾಭಿಪ್ರಾಯನ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಮಾಲೀಕರು ಜನ, ಅವ್ರು ಕೊಡುವಂಥ ತೀರ್ಮಾನ ಅಂತಿಮ. ಅವರ ತೀರ್ಮಾನಕ್ಕೆ ನಾವು ತಲೆಬಾಗ್ತೇವೆ. ಬಿಜೆಪಿ ನಾಯಕರು ವಿರೋಧ ಮಾಡಿದ್ರು ಜನ ತೀರ್ಮಾನವನ್ನು ವಿರೋಧ ಮಾಡೋಕ್ಕಾಗಲ್ಲ. ಜನ ತೀರ್ಮಾನವನ್ನು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರೂ ವಿರೋಧ ಮಾಡೋಕ್ಕಾಗೋದಿಲ್ಲ. ಅಂತಿಮ ತೀರ್ಮಾನ ಮತದಾರ
ದೇಶದ ಮತದಾರ. ಹಾಗಿದ್ರೆ ಸುಷ್ಮಾ ಸ್ವರಾಜ್ ಯಾಕೆ ವಿರೋಧ ಮಾಡೋದು? ಪಕ್ಷ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ ರೀ. ಯಾರು ಏನು ನಡೀತದೆ ಅಂತೇಳಿ 4 ಗೋಡೆ ಮಧ್ಯೆ ಚುನಾವಣಾ ಸಮಿತಿ ನಡೆದಿದ್ರೆ ನಿಮ್ಮ ಜೊತೆ ಚರ್ಚೆ ಮಾಡೋಕೆ ಇಷ್ಟಪಡೋದಿಲ್ಲ. ಅದು ನಾಯಕರ ಚರ್ಚೆ ಮಾಡ್ತಾರೆ, ನಿಮ್ಮ ಪಕ್ಷ ನಾಯಕರು ಚರ್ಚೆ ಮಾಡ್ತಾರೆ. ಚರ್ಚೆ ಆಗಿದೆ, ಎಲ್ಲರೂ ಅಭ್ಯರ್ಥಿಗಳು ಫೈನಲೈಸ್ ಆಗಿದೆ, ಚುನಾವಣೆ ಕಣಕ್ಕೆ ಧುಮುಕಿದ್ದೇವೆ. ಮುಂದೆ ಚುನಾವಣೆ ಗೆಲುವಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಯಡಿಯೂರಪ್ಪ, ನಾನು ನೇರ ಕೇಳ್ತೀನಿ, ಚುನಾವಣಾ ಅಖಾಡದಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ತಾವು ಕೂಡ ಈ ಸೇನಾನಿ, ನಿಮ್ಮ ಮೊದಲ ಅಜೆಂಡಾ ಏನು ಅಂತ? ಚುನಾವಣೆಗೆ ಹೋಗ್ತಾರೆ, ನೀವು ಹೇಳ್ತಾ ಇದ್ರಿ ಪಾಕಿಸ್ತಾನ, ಚೈನಾ, ಭಯೋತ್ಪಾದನೆ ಅಂತ ಹೇಳ್ತಾ ಇದ್ರಿ. ನಿಜಕ್ಕೂ ಕೂಡ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, ಇಲ್ಲಿ ಸಾಮಾಜಿಕ ಶಾಂತಿ ಇರುತ್ತೆ, ಯಾರೂ ಕೂಡ ಭಯ ಬೀಳೋ ಹಾಗಿಲ್ಲ, ಯಾವುದೇ ಧರ್ಮ ಯಾವುದೇ ಜಾತಿಯವರು ಕೂಡ ಎಲ್ಲ ಅಣ್ತಮ್ಮದ್ರಿಂದ ಇರ್ತೀವೇನೋ ಅಂತ ಕಾನ್ಫಿಡೆನ್ಸ್ ಕೊಡ್ತೀರಾ? ದೇಶದಲ್ಲಿ ಮೊದಲ ಬಾರಿಗೆ ನಮ್ಮ ನರೇಂದ್ರ ಮೋದಿಯವರು ಪಾಕಿಸ್ತಾನದ ಪ್ರಧಾನಿಗೆ ಹೇಳಿದ್ರು, ಇನ್ನು 15 ವರ್ಷ ಬೇರೆ ಎಲ್ಲವನ್ನು ಬಿಟ್ಟು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ. ಅಂತ ಒಬ್ಬ ಸಮರ್ಥ ನಾಯಕ ಈ ದೇಶ ಪ್ರಧಾನಿ ಆಗ್ತಿರುವಂಥ ಸಂದರ್ಭದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಒಂದೇ ತಾಯಿ ಮಕ್ಕಳಂತೆ ಬಾಳಿ ಬದುಕ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಅದೇ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಯಾವುದೇ ಈ ಜಾತಿಯ ಬಿತ್ತಂತ ಈ ಕಾಂಗ್ರೆಸ್ಸಿನ ಈ ಆಟಕ್ಕೆ ಯಾರು ಮನ್ನಣೆ ಕೊಡೋದಿಲ್ಲ. ರಾಹುಲ್ ಗಾಂಧಿ ಹೇಳಿದೆ 2002 ನಡೆದಂತ ನರೇಮೇದ ಗುಜರಾತ್ನಲ್ಲಿ ಅದು ಇಮ್ಮಿಚರ್ ಆಗಿದೆ, ಇನ್ನೂ ಕೂಡ ಅದು ನಾನು ಸತ್ಯ ಒಪ್ಪಕ್ಕಾಗಲ್ಲ. ರಾಹುಲ್ ಗಾಂಧಿಯವರ ಮೂಗಿನ ಕೆಳಗೇನೆ, ಸೋನಿಯಾ ಗಾಂಧಿಯವರ ಮೂಗಿನ ಕೆಳಗೇನೆ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿಯಾಗಿ ಸೋತು 7 ಲೋಕಸಭಾ ಕ್ಷೇತ್ರ ಇರೋ ಕಡೆ 8 ವಿಧಾನಸಭಾ ಕ್ಷೇತ್ರ ಗೆದ್ದರು. ದಯನೀಯ ಸೋಲು ಆಗಿದೆ. ಕಾಂಗ್ರೆಸ್ಸಿನ ತಿರಸ್ಕಾರ ಮಾಡಿದ್ದಾರೆ. ಅಂಥ ನಾಯಕರ ಮಾತಿಗೆ ದೇಶದ ಜನನೇ ಒಲವು ತೋರಿಸದೇ ಇರಬೇಕಾದ್ರೆ, ಕಾಂಗ್ರೆಸ್ಸಿನ ಅತಿರಥ ಮಹಾರಾತ್ರೆ ಚುನಾವಣೆಗೆ ನಿಲ್ಲಕ್ಕೆ ಅವರು ಸಿದ್ಧ ಇಲ್ಲದೆ ಇರಬೇಕಾದ್ರೆ ನಾವ್ಯಾಕೆ ಅವ್ರ ಬಗ್ಗೆ ಚರ್ಚೆ ಮಾಡೋಣ? ಅಂದರೆ ನಿಮಗೆ ನೇರ ಎದುರಾಳಿ ರಾಹುಲ್ ಗಾಂಧಿ ಅಲ್ವೇ ಅಲ್ಲ ಅಂತ ಜನ ತೀರ್ಮಾನ ಮಾಡಿದ್ದಾರೆ. ನರೇಂದ್ರ ಮೋದಿಗೆ ಸರಿಸಮಾನವಾದ ಬೇರೆ ವ್ಯಕ್ತಿ ರಾಹುಲ್ ಗಾಂಧಿ ಆಗಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎಲ್ಲ ಜನಾಭಿಪ್ರಾಯ, ಎಲ್ಲ ಸಮೀಕ್ಷೆಗಳ ಒಂದು ಫಲಿತಾಂಶ. ರಾಜಕೀಯವಾಗಿ ನಿಮ್ಗೆ ಕಾಂಗ್ರೆಸ್ ಎದುರಾಳಿ ಆಗಲ್ಲ ಅಂತ ಆಗುತ್ತೆ. ರಾಹುಲ್ ಗಾಂಧಿ ಅಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲ. ಎಲ್ಲಿದೆ ಸ್ವಾಮಿ ಕಾಂಗ್ರೆಸ್ ಪಕ್ಷ? ನಿಮ್ಮ ಎಲ್ಲ ಸಮೀಕ್ಷೆಗಳ ಪ್ರಕಾರ 2/3 ಮೆಜಾರಿಟಿ ಪಡೆದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು 70-80 ಸೀಟ್ ಗೆಲ್ಲಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೊರಗಡೆ ಬರ್ತಾ ಇರಬೇಕಾದ್ರೆ, ಅನೇಕ ಜನ ಅತಿರಥ ಮಾರಾಟರು ಕೇಂದ್ರದ ಸಚಿವರು ನಾವು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕಾಂಗ್ರೆಸ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿದ್ದಾರೆ? ನೀವು ತಲೆ ಕೆಡಿಸ್ಕೊಂಡಿದ್ದಾರೆ ಅಷ್ಟೇ, ಜನ ತಲೆ ಕೆಡಿಸ್ಕೊಂಡಿಲ್ಲ. ಸೊ ನೀವು ತಲೆ ಕೆಡಿಸ್ಕೊಂಡಿಲ್ಲ? ಖಂಡಿತ ಇಲ್ಲ. ಮತ್ತೆ ತಲೆ ಕೆಡಿಸ್ಕೊಳ್ಳೋದು 2 ಬಾರಿ ಹಂಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತ UPA ನೋಡಿ ಸ್ವಾಮಿ, ಅವ್ರು ಬಂದರು, 50 ವರ್ಷ ದೇಶ ಆಳಿದ್ರು. ಈ ದೇಶದಲ್ಲಿ ಒಂದು ನಿರುದ್ಯೋಗ ಸಮಸ್ಯೆ, ಹಣದುಬ್ಬರ, ಎಲ್ಲ ಸಮಸ್ಯೆಗಳಿಗೆ ಅವರು ಕಾರಣಕರ್ತರಾದರು. ಜನ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಬದಲಾವಣೆ ಗಾಳಿ ಬೀಳ್ತಾ ಇದೆ, ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ಯಾವ ರೀತಿ 1947 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ವರ್ಷನೋ 2014 ಮತ್ತೆ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋಕ್ಕೋಸ್ಕರ ನರೇಂದ್ರ ಮೋದಿನ ಪ್ರಧಾನಿ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿರುವಂಥ ವರ್ಷ ಇದು. ದೇವೇಗೌಡರು ಹೇಳಿದ್ದಾರೆ, ನರೇಂದ್ರ ಮೋದಿ ಗುಜರಾತ್ ಬಿಟ್ಟು ಬೇರೆ ಗೊತ್ತಿಲ್ಲ, ಅವ್ರನ್ನ ಕರ್ಕೊಂಡೋಗಿ ಪ್ರಚಾರ ಮಾಡಿಸ್ತಾ ಇದ್ದಾರೆ. ಸೊ ದೇಶ ಏನ್ ನೋಡಿದಾರೆ ಅವರು? ಬರ್ಲಿ ನಾನು ಹುಡ್ಕೋತೀನಿ ಸಂಸತ್ತಲ್ಲಿ ಮೋದಿ ಅಂತ. ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ನಾನು ಯಾವುದೇ ಟೀಕೆ ಟಿಪ್ಪಣಿ ಮಾಡೋದಿಲ್ಲ. ಚುನಾವಣೆ ಸಂದರ್ಭ ಅವ್ರದ್ದೇ ಆದಂಥ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಅವ್ರ ಸ್ವಾತಂತ್ರ್ಯ ಇದ್ದಾರೆ. ನಾನು ಆ ಬಗ್ಗೆ ಯಾವುದೇ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ದೇವೇಗೌಡರು ಸಂಸತ್ತಿಗೆ ಬರಬೇಕು, ಹಿರಿಯರು ಅಂತ ಪ್ರೀತಿಯನ್ನು ತೋರಿಸಲ್ಲ ಯಡಿಯೂರಪ್ಪನವರೇ. ನಿಮ್ಗೇನು ದೇವೇಗೌಡರು ಅಂತ ಪ್ರೀತಿ ಅಂತ? ಈ ದೇಶದಲ್ಲಿ ಯಾರ್ಯಾರು ಪ್ರಮುಖರು ಇದ್ದಾರೆ ಅವರೆಲ್ಲರೂ ಪಾರ್ಲಿಮೆಂಟ್ಗೆ ಬಂದರೆ ಅದಕ್ಕೊಂದು ತೂಕ ಬರುತ್ತೆ ಅನ್ನೋಂಥದ್ದು ಒಂದು ಭಾವನೆ. ಹಾಗಿದ್ರೆ ನೀವು ಬಿಜೆಪಿ ಕ್ಯಾಂಡಿಡೇಟ್ ಹಾಕಬಾರ್ದಾಗಿತ್ತು ಹಾಸನದಲ್ಲಿ? ಕೇಳಿ ಸ್ವಾಮಿ, ಫಲಿತಾಂಶ ಜನ ತೀರ್ಮಾನ ಮಾಡ್ತಾರೆ. ಜನ ಪ್ರತಿಯೊಬ್ಬ ವ್ಯಕ್ತಿ ಬಗ್ಗೆ ಯಾರು ಡೆಲ್ಲಿಗೆ ಹೋಗಬೇಕು, ಸಂಸತ್ಗೆ ಹೋಗಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ನಾನು ದೇವೇಗೌಡರ ಬಗ್ಗೆ ಒಂದು ಸದ್ಭಾವನೆ ವ್ಯಕ್ತಪಡಿಸಿದ್ದೇನೆ ಅಂತ ಹೇಳಿದ್ರೆ ನಾವು ಹಗಲು ರಾತ್ರಿ ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೇವೆ. ಮತ್ತು ಆ ಸದ್ಭಾವನೆಯನ್ನು ಜಾಫರ್ ಶರೀಫ್ ಕಾಂಗ್ರೆಸ್ ಹಿರಿಯ ನಾಯಕರು ಹೇಳಿದ್ರು, ನಾನು ಕೊನೆ ಚುನಾವಣೆ, ದೇವೇಗೌಡರು ಇದು ಕೊನೆ ಚುನಾವಣೆ, ನಮ್ಮ ಪಕ್ಷ ಅಲ್ಲಿ ಕ್ಯಾಂಡಿಡೇಟ್ ಹಾಕೋದು ಬೇಡ ಅಂತ ಹೇಳಿದ್ರು. ತಮಗನ್ಸುತ್ತಾ ದೇವೇಗೌಡರು ಅಂತ ಒಬ್ಬ ನಾಯಕ, ನೀವು ರಾಜಕೀಯವಾಗಿ ನಿಮ್ಮನ್ನು ಏನೇ ಮಾತಾಡಿರ್ಬೋದು, ನಿಮ್ಗೆ ಏನೇ ರಾಜಕೀಯವಾಗಿ ಅನ್ಯಾಯ ಮಾಡಿದ್ರು ಕೂಡ ದೇವೇಗೌಡರು ಒಬ್ಬ ಕ್ಯಾಂಡಿಡೇಟ್ ಹಾಕಬಾರ್ದು ಅಂತ ಅನ್ಸುತ್ತಾ ತಮಗೆ? ಪ್ರಶ್ನೆ ಡೆಮಾಕ್ರಸಿಲಿ ಉದ್ಭವ ಆಗೋದಿಲ್ಲ. ಅವರವ್ರ ಪಕ್ಷದ ಅಭ್ಯರ್ಥಿ ಅವರು ದೊಡ್ಡವರು ನಿಂತ್ಕೊಳ್ತಾರೆ. ನಮ್ಮ ಪಕ್ಷದ ಅಭ್ಯರ್ಥಿಗಳು ನಾವು ನಿಲ್ಲಿಸ್ತೇವೆ. ಜನ ತೀರ್ಮಾನ ಮಾಡ್ತಾರೆ ಯಾರು ಲೋಕಸಭೆಗೆ ಹೋಗಬೇಕು ಅನ್ನೋದು. ಸೊ ಶಿವಮೊಗ್ಗದಲ್ಲಿ ದೇವೇಗೌಡರು ಒಂದು ರಾಜಕೀಯ ಎದುರಾಳಿಯನ್ನ ಮಹಾಬೇಟೆಯನ್ನ ಆಡಕ್ಕೆ ಹೊರಟಾಗ ರಾಜ್ಕುಮಾರ್ ಕುಟುಂಬವನ್ನು ರಾಜಕಾರಣಕ್ಕೆ ತಂದಿದ್ದ ದೇವೇಗೌಡರು, ಅದು ರಾಜಕಾರಣ ಅವ್ರದ್ದು. ನಾನು ಅದ್ರ ಬಗ್ಗೆ ಟೀಕೆ ಮಾಡೋದಿಲ್ಲ. ಯಾರು ಬೇಕಾದ್ರೂ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು, ಅವರು ಸ್ವಾತಂತ್ರ್ಯ ಇದೆ. ನಾನೊಂದು ತೀರ್ಮಾನ ಮಾಡಿದ್ದೇನೆ, ಈ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನನ್ನ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಯಾರು, JDS ಯಾರು, ಅಭ್ಯರ್ಥಿಗಳು ಯಾರು, ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ನಿಮ್ಗೆ ಎದುರಾಳಿಲ್ವಾ? ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದೆ. ಅಲ್ಲ, ರಾಜಕಾರಣದ ಅಖಾಡ ಇದು. ನಾನು ಚರ್ಚೆ ನೀವು ನನ್ನ ಅಜೆಂಡಾ ಏನೋ, ನಾನು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಶಿವಮೊಗ್ಗ ಜಿಲ್ಲೆಗೆ, ಕರ್ನಾಟಕ ರಾಜ್ಯ ಕೊಟ್ಟಿರುವಂಥ ನನ್ನ ಜನಪರ ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ವೈಫಲ್ಯತೆ, ರಾಜ್ಯ ಸರ್ಕಾರದ ವಿಫಲತೆ,
ಈ ಆಧಾರದ ಮೇಲೆ ನಾನು ಚುನಾವಣೆ ಎದುರಿಸ್ತಾ ಇದ್ದೇನೆ. ಸೊ ಯಡಿಯೂರಪ್ಪನವರಿಗೆ ಯಾವುದೇ ಎದುರಾಳಿ ಇಲ್ಲ, ಪಕ್ಷ ಇಲ್ಲ, candidate ಇಲ್ಲ. ಯಾವುದೇ ವ್ಯಕ್ತಿ ಹೆಸರು ಹೇಳಲ್ಲ. ಎದುರಾಳಿ ಇಲ್ಲ ಅಂತ ಹೇಳಕ್ ನಾನು ಯಾರು? ಡೆಮಾಕ್ರಸಿ. ಮತ್ತೆ ಯಾರು ನಿಮ್ಮ ಎದುರಾಳಿ? ನಾನು ಅದನ್ನ ಹೇಳಕ್ ಸಿದ್ಧ ಇಲ್ಲ. ಗೀತಾ ಶಿವರಾಜ್ಕುಮಾರ್ ನಿಮ್ಮ ಎದುರಾಳಿನಾ? ನಾನು ಮಂಜುನಾಥ್ ಭಂಡಾರಿ ನಿಮ್ಮ ಎದುರಾಳಿನಾ? ನಾನೇನು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ನಾನು ದೊಡ್ಡ ಬಹುಮತದಿಂದ ಚುನಾವಣೆಯಲ್ಲಿ ಲೋಕಸಭೆಗೆ ಆಯ್ಕೆಯಾಗಿ ಹೋಗ್ತೇನೆ ಅಂತ ಅದಮ್ಯವಾದಂತ ವಿಶ್ವಾಸ. ಸೊ ರಾಜ್ಕುಮಾರ್ ಕುಟುಂಬ ಚುನಾವಣಾ ಅಖಾಡಕ್ಕೆ ಬಂದಿದೆ ಅನ್ನೋಂಥದ್ದು ನೀವು ತಲೆ ಕೆಡಿಸ್ಕೊಳ್ಳಲ್ಲ? ಯಾವುದ್ರ ಬಗ್ಗೆ ನಾನು ತಲೆ ಕೆಡಿಸಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಇದೆ, ಯಾರು ಬೇಕಾದ್ರೂ ಬರ್ಬೋದು. ಯಾಕೆ ಮೊನ್ನೆ ನಿಮ್ಮ ದೊಡ್ಡ ಸಮಾವೇಶದಲ್ಲಿ ಧನಂಜಯ ಕುಮಾರ್ ಹೇಳಿದ್ದಾರೆ, ನಾ ಯಡಿಯೂರಪ್ಪನವ್ರ ಬಗ್ಗೆ ಎಲ್ಲ ಹೇಳ್ತೀನಿ ಮುಂದಿನ ಹಂತದಲ್ಲಿ. ಯಾರು ಬೇಡ ಅಂತಾರೆ ಸ್ವಾಮಿ? ಯಾರು ಬೇಡ ಅಂತಾರೆ? ಯಾರು ಬೇಕಾದ್ರೂ ಯಾರ ಬಗ್ಗೆ ಬೇಕಾದ್ರೂ ಮಾತನಾಡ್ಬೋದು. ಜನ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಯಾವ ಸರಿ ಯಾವ ತಪ್ಪು ಅನ್ನೋದನ್ನು. ಪಾಪ ಧನಂಜಯ ಕುಮಾರ್ ನೀವು ನಿರ್ಣಯದಲ್ಲಿ ಬಿಟ್ಟಂಗ ನೋಡಿ, ಅವ್ರನ್ನ ಕೆಜೆಪಿ ಅಧ್ಯಕ್ಷರು ಫಸ್ಟ್ ಅವರೇ ಆಗಿದ್ರು, ಹಂಗಾಮ ಅಧ್ಯಕ್ಷರು. ಧನಂಜಯ ಕುಮಾರನ್ನ ಬಿಜೆಪಿಗೆ ಸೇರಿಸ್ಕೋಬೇಕಾಗಿತ್ತು. ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಬರಬೇಕು ಅಂತಿದ್ರು. ಅವ್ರದ್ದೇ ಆದಂಥ ಬೇರೆ ಬೇರೆ ಕಾರಣ ನಿಮ್ಮಿಂದಾಗಿ ಅವ್ರು ಬಲಿಪೋಷ ಆದ್ರಲ್ವಾ? ಅವ್ರು ಅನ್ಯಾಯ ಆಯಿತು ಅನ್ನೋಂಥದ್ದು ನನಗೆ ಅರಿವಿದೆ, ಗೊತ್ತಾಯ್ತು. ಇವತ್ತೆಲ್ಲ ನಾಳೆ ಅವರು ರಿಯಲೈಸ್ ಮಾಡ್ಕೊಂತಾರೆ. ನೋಡೋಣ. ಸದ್ಯಕ್ಕೆ ಒಂದು ತೀರ್ಮಾನ ತಗೊಂಡಿದ್ದಾರೆ. ಈಗ ಶೋಭಾ ಕರಂದ್ಲಾಜೆ ವಿರುದ್ಧ ಕ್ಯಾಂಡಿಡೇಟ್, ಜೆಡಿಎಸ್ ಕ್ಯಾಂಡಿಡೇಟ್, ಅದು ರಾಜಕಾರಣ ದೇವೇಗೌಡರದ್ದು. ನೋಡಿ, ಈ ಚರ್ಚೆಗಳನ್ನು ನಾನು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಯಾರು ಅಂತ ತೀರ್ಮಾನ ಆಗಿದೆ. ಅವ್ರ ಪರವಾಗಿ ಕಾರ್ಯಕರ್ತರು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಿಶ್ಚಿತವಾಗಿ ನಮ್ಮ ಗೆಲುವು ನಿಶ್ಚಿತ. ಅದು ಯಾವುದೇ ಕ್ಷೇತ್ರ ಇರ್ಬೋದು. ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋರಿಗೆ ಅನ್ಸೋಲ್ಲ ಯಡಿಯೂರಪ್ಪನವರೇ, ನೀವು ಕೆಜೆಪಿ ಹೋದಾಗ ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಬಂದು ಸೇರ್ಕೊಂಡ್ರು, ಹಾವೇರಿ ಸಮಾವೇಶದಲ್ಲಿ ಭಾಗಿಯಾದರು. ಒಬ್ಬ BP ಹರೀಶು, ಒಬ್ಬರು ರೇಣುಕಾಚಾರ್ಯ, ಒಬ್ಬ ಧನಂಜಯ ಕುಮಾರ್, ಒಬ್ಬ MD ಲಕ್ಷ್ಮೀನಾರಾಯಣ, ಇನ್ನೊಂದಷ್ಟು ಜನಗಳು. ಅವರು ಶಕ್ತಿ ಇಲ್ಲ ಅಂತ ನೀವು ಪರಿಗಣಿಸಿದ್ರ? ಯಾರು ಹೇಳಿದ್ರೆ? ಯಾಕೆ ಆತರ ಮಾಡಿದ್ರಿ? ಶಕ್ತಿ ಇಲ್ಲ ಅಂತ ಹೇಳಿಲ್ಲ. ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಒಂದೆರಡು ಎಕ್ಸೆಪ್ಷನ್ಸ್ ಇರ್ಬೋದು. ಉಳಿದವ್ರ ಜೊತೆ ಪತ್ರ ಯಾಕೆ ಬರ್ದ್ರಿ ರಾಜನಾಥ್ ಸಿಂಗ್ ಅವರಿಗೆ? ನನ್ನ ಬೆಂಬಲಿಗರಿಗೆ ಅನ್ಯಾಯ ಮಾಡಬೇಡಿ ಅಂತ ಯಾಕೆ ಬರ್ದ್ರಿ? ಯಾಕೆ ಬರೆಯೋಗತ್ತಿತ್ತು? ರಾಜನಾಥ್ ಸಿಂಗ್ ಅವ್ರಿಗೂ ನಾನು ಬರೆದಿರೋ ಪತ್ರಕ್ಕೂ ನಿಮಗೂ ಸಂಬಂಧ ಇಲ್ಲ. ನಮ್ಮ ಪ್ರಮುಖರಿಗೆ ಕೆಲವು ಜವಾಬ್ದಾರಿ ಸ್ಥಾನಮಾನಗಳು ಸಿಗಬೇಕು. ಅದು ಯಾರಿಗೆ ಅಂತ ರಾಜನಾಥ್ ಸಿಂಗ್ ಬರೆದಿರೋದು ಅದು ಓಪನ್ ಆಗಿದೆ ಪತ್ರ. ನಾನು ಬರೆದಿರೋದು ಯಾರಿಗೊಬ್ಬ ತುಮಕೂರು ಬಸವರಾಜ್ ಟಿಕೆಟ್ ಕೊಡಿ ಅಂದ್ರೆ ಶೋಭಾ ಕರಂದ್ಲಾಜೆ ಬೇಕು, ಗುರುಪಾದಪ್ಪನ ಅಮರಪಳ್ಳಿಗೆ ಈ ತರ ಟಿಕೆಟ್ ಕೇಳಿದ್ರೆ ಕಾರ್ಯಕರ್ತರೆಲ್ಲ ಹೋಗ್ಬೇಕು. ಚುನಾವಣಾ ನೋಡ್ರಿ ಸ್ವಾಮಿ, ಚುನಾವಣಾ ಸಮಿತಿಯಲ್ಲಿ ಯಾರಿಗೇನು ಕೊಡಬೇಕು ಅನ್ನೋದು ನಾವು ಸಮಿತಿಯಲ್ಲಿ ಚರ್ಚೆ ಮಾಡ್ತೇವೆ. ಅಂತಿಮವಾಗಿ ಅಭ್ಯರ್ಥಿಯರ ಒಂದು ತೀರ್ಮಾನ ಆಗಿದೆ. ಕಣಕ್ಕಿಳಿದಿದ್ದೇವೆ, ಚುನಾವಣೆ ಎದುರಿಸ್ತಾ ಇದ್ದೇವೆ. ಧನಂಜಯ ಕುಮಾರ್ಗೆ ಟಿಕೆಟ್ ಕೊಡಿಸಬಹುದು ಮನಸ್ಸು ಮಾಡಿದ್ರೆ ನೀವು? ಈಗ ನಾವು ಯಾವುದೇ ವಿಷಯ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರು ಬೇರೆ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ, ಮುಂದೆ ನೋಡೋಣ. ಗೋಡಾಯಿ ಮೈದಾನ. ಸೊ ಯಡಿಯೂರಪ್ಪನವ್ರು ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ, ಯಡಿಯೂರಪ್ಪನವರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಬಳಕೆ ಮಾಡಿಕೊಂಡ್ರು ಅಂತ ಆಗುತ್ತೆ. ಅದನ್ನ ಲಕ್ಷ್ಮಣ್ ಹೂಗಾರರು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಅದು ನಿಮ್ಗೆ ತೃಪ್ತಿ ಆಗೋದನ್ನ ನೀವು ಇನ್ನೂ ಹೇಳ್ತಾ ಇರಿ. ಚುನಾವಣೆ ಫಲಿತಾಂಶ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಗೆ ತೃಪ್ತಿ ಆಗೋದ್ರಿಂದ ಏನೂ ಆಗೋದಿಲ್ಲ ಯಡಿಯೂರಪ್ಪನವರೇ. ನಿಮ್ ಜೊತೆ ಲಕ್ಷಾಂತರ ಜನ ಬಂದಿರ್ಲಿಲ್ವಾ? ಇವತ್ತು ಅನೇಕ ನಿಮ್ ಜೊತೆ ಲಕ್ಷಾಂತರ ಜನ ಬಂದಿರ್ಲಿಲ್ವಾ? ಕೇಳಿ, ಈ ಸಂದರ್ಶನನ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ. ಅವರಿಗೆ ಪ್ರಚಲಿತ ರಾಜಕೀಯ ಪರಿಸ್ಥಿತಿ ಬಗ್ಗೆ, ದೇಶದ ರಾಜಕೀಯ ಪರಿಸ್ಥಿತಿ ಬಗ್ಗೆ, ನಾನು ಮುಖ್ಯಮಂತ್ರಿಯಾಗಿ ಮಾಡಿದಂತ ಜನಪರ ಕಾರ್ಯಕ್ರಮಗಳ ಬಗ್ಗೆ ಜನಮಾನಸದಲ್ಲಿ ವಿಶ್ವಾಸ ಇದೆ. ನೀವು CM ಆಗಿದ್ದಾಗ ಅನೇಕ ಯೋಜನೆಗಳು ತಂದ್ರಿ. ಇವತ್ತು ಮಧ್ಯಪ್ರದೇಶ ಸರ್ಕಾರ ಕೂಡ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೊಳಿಸಿದ್ರು, ಲಾಡ್ಲಿ ಅನ್ನೋ ಕಾರ್ಯಕ್ರಮ ಜಾರಿಗೊಳಿಸಿದ್ರು. ನೀವೀಗಲೂ ಕೂಡ ಗುಜರಾತ್ ಮಾಡೋದಂತ ಯಾಕೆ ಹೇಳ್ತೀರಿ? ಅಂದ್ರೆ ನಿಮ್ಮನ್ನ ನೀವೇ ಕೆಳಗೆ ಹಾಕೋತಾ ಇದ್ದೀರಿ. ನಾನು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಗುಜರಾತ್ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು, ನಾವು 2ನೇ ಸ್ಥಾನದಲ್ಲಿದ್ದು. ಅದನ್ನು ನೀವೇ ಹೇಳಿದ್ದೀರಾ. 10 ಬಾರಿ ನಾವು ಚರ್ಚೆ ಮಾಡಿದ್ದೇವೆ. ಇವತ್ತು ಎಷ್ಟನೇ ಸ್ಥಾನಕ್ಕೆ ಹೋಗಿದೆ? 11, 12ನೇ ಸ್ಥಾನಕ್ಕೆ ಹೋಗಿದೆ. ಈ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ ಗುಜರಾತ್ನಲ್ಲಾಗಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಜನ ಮೆಚ್ಚಿದ್ದಾರೆ, ಇಡೀ ಜಗತ್ತು ಒಪ್ಪಿದೆ. ಅದೇ ಮಾದರಿಯಲ್ಲಿ ಇಡೀ ದೇಶಕ್ಕೆ ಅದರ ಅನ್ವಯ ಮಾಡ್ತಾರೆ ಅಂತ. ಉದಾಹರಣೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ನದಿ ಜೋಡಣೆ ಆಗಬೇಕು ಅಂತ. ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಕನಸಿತ್ತು 2020 ಒಂದು ಭಾರತ ಅಂದರೆ ಅದು ಸೂಪರ್ ಪವರ್ ಆಗಬೇಕು ಅಂತ. ಈ ಕನಸನ್ನು ನೆನಸು ಮಾಡಬೇಕು ಅಂತ ನಾವೆಲ್ಲ ಒಟ್ಟಾಗಿ ಹೊರಟಿದ್ದೇವೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಸೊ ಯಡಿಯೂರಪ್ಪನವರೇ, ನೀವು ಹೇಳ್ತಾ ಇದ್ರಿ ಲಾಡ್ಲಿ ಅಂತ ಪ್ರೋಗ್ರಾಮ್ ಅನ್ನ ನಿಮ್ಮ ದೊಡ್ಡ ರಾಜ್ಯ ಅದನ್ನ ಅಪ್ಲೈ ಮಾಡುತ್ತೆ, ಯಡಿಯೂರಪ್ಪ ತಂದ ಸ್ಕೀಮ್ ಅನ್ನ. ಇವತ್ತು ಕೇಜ್ರಿವಾಲ್ ಹೇಳ್ತಾರೆ ಆ ಅಭಿವೃದ್ಧಿಯ ಒಳಗಡೆ ಒಂದು ಕ್ರೌರ್ಯ ಇದೆ. ನಿಜಕ್ಕೂ ಕೂಡ ಅಲ್ಲಿ 800 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 1,60,000 ಹೆಚ್ಚು ಕಮ್ಮಿ 65-70 ಸಾವಿರ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕ್ಲೋಸ್ ಆಗಿದ್ದಾವೆ. ಇದು ಯಾವ ಅಭಿವೃದ್ಧಿ? ಇದನ್ನ ಯಾರು ಹೇಳಲ್ಲ. ನೋಡಿ ಸ್ವಾಮಿ, ನಾನಿದ್ದಾಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದೆ. ದೇಶದಲ್ಲಿ ಮೊದಲ ಬಾರಿಗೆ ಆರ್ಥಿಕ ಸಂಕಷ್ಟ ಇದ್ದಾಗ ಹೇಗಾಯ್ತು? ಎಷ್ಟು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬಂತು, ಎಷ್ಟು ಉದ್ಯೋಗ ಸೃಷ್ಟಿ ಆಯ್ತು. ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸಿಕ್ಕಿದೆ, ಇಂಡಸ್ಟ್ರಿಗಳು ಬಂದಿದೆ. ಅದೇ ರೀತಿ ನೀರಾವರಿ ಯೋಜನೆಗೆ ಆದ್ಯತೆ ಕೊಟ್ಟಿದ್ದೇವೆ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂದ ದೊಡ್ಡ ಲಾಭ ಆಯಿತು ಅನ್ನುವಂಥದ್ದನ್ನು ಜಗತ್ತೇ ಒಪ್ಪಿದೆ. ದಾಖಲೆಗಳು ಅದನ್ನು ತೋರಿಸುತ್ತೆ. ಸೊ ನಿಮ್ಮ ಡೆವಲಪ್ಮೆಂಟ್ ನಿಮ್ಮ ಪಕ್ಷ ಯಾಕೆ ಸರಿಯಾಗಿ ಒಪ್ಪಲಿಲ್ಲ? ಯಾರು ಹೇಳಿದ್ದಾರೆ ಒಪ್ಪಿಲ್ಲ ಅಂತ? ನಮ್ಮ ಪಕ್ಷನೂ ಒಪ್ಪಿತು. ಅದಕ್ಕಾಗಿಯೇ ನಾನು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ 19 ಸೀಟ್ಗಳನ್ನು ಲೋಕಸಭೆಗೆ ಗೆಲ್ಲಕ್ಕೆ ಸಾಧ್ಯ ಆಯಿತು ನನ್ನ ಅಚೀವ್ಮೆಂಟ್ನಿಂದ. ಸೊ ಅದಕ್ಕೋಸ್ಕರ 43% ವೋಟ್ ತಗೊಳ್ಳೋಕೆ ಸಾಧ್ಯ. ಅಧಿಕಾರದಿಂದ ಕೆಳಗೆ ಇಳಿಬೇಕಾಯ್ತು. ಅದು ಬೇರೆ ರೀ. ರಾಜಕಾರಣದಲ್ಲಿ ಏರುಪೇರುಗಳು ಇದ್ದೇ ಇರುತ್ತೆ. ಅದರ ಯಾವ ಪಕ್ಷದಲ್ಲಿ ಇಲ್ಲ ಏರುಪೇರುಗಳು. ಯಾವುದೇ ಒಂದು ವಿಶೇಷವಾದ ಕಾರಣಕ್ಕಾಗಿ ನಾನು ಇಳಿಬೇಕಾಯಿತು.
ಮತ್ತೆ ಈ ದೇಶದ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಆ ಪಕ್ಷಕ್ಕೆ ವಾಪಸ್ ಹೋಗಿದ್ದೇನೆ. ಒಟ್ಟಾಗಿ ಪಕ್ಷ ಕಟ್ತಾ ಇದ್ದೇವೆ. ದೇಶದ ಜನ ಅದನ್ನು ಒಪ್ಪಿದ್ದಾರೆ. ಯಡಿಯೂರಪ್ಪ ತಗೊಂಡಂಥ ತೀರ್ಮಾನ 100ಕ್ಕೆ 100 ಸರಿ ಇದೆ ಅನ್ನೋಂಥ ಮಾತನ್ನ ಪ್ರತಿಯೊಬ್ಬ ನಾಗರಿಕ ಇವತ್ತು ಹೇಳ್ತಾ ಇದ್ದಾನೆ. ಸೊ ರಾಜ್ಯದ ಮಟ್ಟಿಗೆ ಚುನಾವಣೆಯ ನಾಯಕತ್ವ ಅದು ಕೇವಲ ಒಬ್ಬ ವ್ಯಕ್ತಿ ನಾಯಕತ್ವ ಆಗಲ್ಲ, ಸಾಮೂಹಿಕ ನಾಯಕತ್ವ ಆಗಲ್ಲ. ಖಂಡಿತ ಎಲ್ಲರೂ ಒಟ್ಟಾಗಿ ಸೇರಿ ಓಡಾಟ ಮಾಡ್ತಾ ಇದ್ದೇವೆ. ಸಾಮೂಹಿಕ ನಾಯಕತ್ವದಲ್ಲಿ 20 ಸೀಟ್ ನಾವು ಗೆಲ್ತೇವೆ. ನರೇಂದ್ರ ಮೋದಿನ ಪ್ರಧಾನಿ ಮಾಡಿ ಡೆಲ್ಲಿ ಕರ್ಕೊಂಡು ಹೋಗ್ತೇವೆ. ಸೊ ಒಂದು ನಿನ್ನೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಒಂದು ಒಳ ಒಪ್ಪಂದ ಮಾಡ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ. ಹೌದು, ಆ ರೀತಿಯ ಅನುಮಾನ ಬಂದಿದೆ ಕಾಂಗ್ರೆಸ್? ನಾನು ಎಂದೂ ಅನುಮಾನ ನಾನು ವ್ಯಕ್ತಪಡಿಸಿಲ್ಲ. ನೀವಲ್ಲ, ಸಿದ್ದರಾಮಯ್ಯ ಹೇಳಿದಾರೆ ಅಂತ ದೇವೇಗೌಡರು ಹೇಳಿದ್ದಾರೆ. ಅದು ಅವರಿಬ್ಬರಿಗೆ ಬಿಟ್ಟಂತದ್ದು, ಅದಕ್ಕೆ ನನಗೂ ಸಂಬಂಧ ಇಲ್ಲ. ಯಾವುದೇ ಒಳ ಒಪ್ಪಂದ ಆಗಿಲ್ಲ. ಅಲ್ಲ, ನಾನು ಆ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅವರಿಬ್ಬರಿಗೂ ಗೊತ್ತದ ಸತ್ಯ ಸಂಗತಿಗಳೇನು ಅಂತ. ನಾನು ಯಾಕೆ ಮಧ್ಯಪ್ರವೇಶ ಮಾಡೋಕೆ ಹೋಗ್ಬೇಕು ಅನಾವಶ್ಯಕವಾಗಿ? ಅಲ್ಲ, ಬಿಜೆಪಿ ಜೆಡಿಎಸ್ ಮತ್ತೆ ಒಳ ಒಪ್ಪಂದ ಆಗಿಲ್ಲ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅವರಿಬ್ಬರು ಅಲ್ಲ, ಆಗಿಲ್ಲ ಅಂತ ಹೇಳ್ತಲ್ಲ, ಆಗಿದೆ ಅಂತ ಹೇಳ್ತಾರೆ. ನನಗೇನು ಗೊತ್ತಿಲ್ಲ, ಅದ್ರ ಸಂಬಂಧ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಂಗೆ ಸಂಬಂಧ ಇಲ್ಲ. ಜೆಡಿಎಸ್ ಇವತ್ತು ಕೂಡ ಒಂದು 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 ಶಾಕ್ ಕೊಡುತ್ತೆ ಅಂತ ಕರ್ನಾಟಕದ ಮಟ್ಟಿಗೆ. ನೀವೆಲ್ಲ ಏನು ನಿರೀಕ್ಷೆ ಇಟ್ಕೊಂಡ್ರು ಕಾಂಗ್ರೆಸ್ ಬಿಜೆಪಿಯವರು, ನಾವು ಒಂದು 10 ರಿಂದ 12 ಸೀಟ್ ಗೆಲ್ತೀವಿ, ನಮ್ಮನ್ನು 2 ಸೀಟ್ ಅಂತ ತೋರಿಸ್ತಾರೆ ಸಮೀಕ್ಷೆಗಳು. ಸೊ ಅವಾಗ ಅವರನ್ನು ಸೇರಿಸ್ಕೊಳ್ತಾರೆ ನೀವು ಎನ್ಡಿಎಗೆ. ಚುನಾವಣಾ ಫಲಿತಾಂಶ ಬಂದ ಮೇಲೆ ಏನೇನು ರಾಜಕೀಯ ಬದಲಾವಣೆ ಆಗುತ್ತೆ ಕಾದು ನೋಡೋಣ. ಈಗ ನಮ್ಗೆ ಅದಮ್ಯವಾದ ವಿಶ್ವಾಸ ಇದೆ, ನಾವು 20 ಸೀಟ್ ಗೆಲ್ತೀವಿ ಅಂತ. ಅದೇ ರೀತಿ ಕಾಂಗ್ರೆಸ್ ಹೇಳ್ಬೋದು, JDS ಹೇಳ್ಬೋದು, ಅವ್ರಿಗೆ ಸ್ವಾತಂತ್ರ್ಯ ಇದೆ. ಅಂತಿಮವಾಗಿ ಮತದಾರರು ತೀರ್ಮಾನ ಮಾಡ್ತಾರೆ ಯಾರಿಗೆ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅನ್ನೋದನ್ನು. ಯಡಿಯೂರಪ್ಪನವರೇ, ತೃತೀಯ ರಂಗದ ಕಲ್ಪನೆ ಇತ್ತಲ್ಲ, ತೃತೀಯ ರಂಗ ಆರಂಭದಲ್ಲಿ ಶುರು ಆದಂಗೆ ಆಯಿತು, ಆಮೇಲೆ ಎಲ್ಲೆಲ್ಲೂ ಚದುರು ಹೋಯಿತು. ಸೊ ತೃತೀಯ ರಂಗ ಒಂದು ವೇಳೆ ಚದುರು ಹೋಗಿ ಚೆಲ್ಲಾಪಿಲ್ಲಿ ಆದರೆ ದೇವೇಗೌಡರ ಪಕ್ಷ ನಿಮ್ಮ ಜೊತೆಗೆ ಸೇರಿಸ್ಕೊಳ್ತೀರಾ, ಸೇರಿಸ್ಕೊಳ್ಳೋದು? ನಾನು ಆ ಬಗ್ಗೆ ಚರ್ಚೆ ಮಾಡೋದಿಲ್ಲ. ರಾಜಕಾರಣದಲ್ಲಿ ಸಾಧ್ಯ ಇಲ್ಲ. ಲೋಕಸಭೆ ಚುನಾವಣೆ ಮುಗಿದ ಮೇಲೆ ತಾವೇನು ಮಾಡಬೇಕು ಅನ್ನೋ ತೀರ್ಮಾನ ತಗೊಳ್ಳುವಂಥ ಆ ಒಂದು ಶಕ್ತಿ ಸಾಮರ್ಥ್ಯ ದೇವೇಗೌಡರಿಗಿದೆ. ಅವರು ದೇಶದ ಹಿತ ದೃಷ್ಟಿಯಿಂದ ಅವ್ರು ಏನು ತೀರ್ಮಾನ ತಗೊಂತಾರೋ ಕಾದು ನೋಡೋಣ. ಸೊ ಒಂದು ವೇಳೆ ದೇವೇಗೌಡರು ನಿಮ್ಮ ಜೊತೆ ಬಂದರೆ ವಿರೋಧ ಮಾಡಲ್ಲ? ನಾನು ಆ ಬಗ್ಗೆ ಏನೂ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ವಿರೋಧ ಮಾಡಲ್ಲ? ನಾನು ಏನೂ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ ಆ ಬಗ್ಗೆ. ನಿಮ್ಮ ರಾಜಕೀಯ, ನಿಮ್ಮ ವ್ಯಕ್ತಿಗತ ಅಭಿಪ್ರಾಯ, ದೇವೇಗೌಡರು ಬಂದರೆ ನೀವು ಸೇರಿಸ್ಕೊಳ್ತೀರಾ, ಸೇರಿಸ್ಕೊಳ್ಳಿ? ನಾನು ಆ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ದೇವೇಗೌಡರು ಒಬ್ಬ ದೇಶದ ಮಾಜಿ ಪ್ರಧಾನಿ. ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಿದೆ. ಆ ತೀರ್ಮಾನವನ್ನು ಅವ್ರು ತಗೊಳ್ಳಿ. ಹೈಕಮಾಂಡ್ ಒಪ್ಪಿದ್ರೆ? ನಾನು ಆ ಬಗ್ಗೆ ಚರ್ಚೆನೇ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂದೆ. ಅಲ್ಲ, ನಿಮ್ಮನ್ನು ಕೇಳಲ್ಲ, ಹೈಕಮಾಂಡ್ ಒಪ್ಪು. ಒಂದಂಗೆ ಮಿತ್ರ ಪಕ್ಷ ಬೇಕಪ್ಪ. ನಿನ್ನೆ ತೆಲುಗಿನ ಒಬ್ಬ ಅತ್ಯಂತ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಅನ್ನುವಂಥವ್ರು ಹೋಗಿ ಮೋದಿಯನ್ನು ಭೇಟಿ ಮಾಡಿದ್ದಾರೆ. ಇನ್ನೊಂದು ಕಡೆ ತಮಿಳುನಾಡಲ್ಲಿ ಒಂದು ಗ್ರ್ಯಾಂಡ್ ಅಲಯನ್ಸ್ ಆಗಿದೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಸ್ಥಾನದ ವಿಚಾರ ಬಂದಾಗ ಒಂದು ಪಕ್ಷವನ್ನು ಸೇರಿಸಿಕೊಳ್ಳುವಂಥ ತೀರ್ಮಾನ ಆದರೆ ಯಡಿಯೂರಪ್ಪ ವಿರೋಧ ಮಾಡಲ್ಲ. ನನ್ನದನ್ನು ಅಂತಿಮ ತೀರ್ಮಾನ ನಮ್ಮ ರಾಷ್ಟ್ರೀಯ ನಾಯಕರು. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಸೊ JDS ನಿಮ್ಮ ಜೊತೆ ಬಂದರೂ ನೀವು ಅವ್ರ ಜೊತೆ ಕೈ ಜೋಡಿಸ್ತೀರಿ? ನಾನು ಅದ್ರ ಬಗ್ಗೆ ಚರ್ಚೆನೇ ಮಾಡೋಕ್ಕೆ ಇಷ್ಟಪಡಲ್ಲ. ಇಷ್ಟು ಅರ್ಲಿ ಈ ಸಮಯದಲ್ಲಿ ನಾವು ಚರ್ಚೆ ಮಾಡುವಂಥದ್ದು. ಹಾಗಾದರೆ ಇವತ್ತು ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಅನ್ನಭಾಗ್ಯ ತಂದೆ, ನಾನು ಶಾದಿ ಭಾಗ್ಯ ತಂದೆ, ನಾನು ಇಷ್ಟೆಲ್ಲ ಬಡವರಿಗೆ ದೀನದಲಿತರಿಗೆ ಯೋಜನೆಗಳು ತರ್ತಾ ಇದ್ದೀನಿ, ನೇರವಾಗಿ ಅವ್ರಿಗೆ ರೀಚ್ ಆಗುತ್ತೆ. ಆ ಅದೃಶ್ಯ ಮತದಾರರ ಮೇಲೆ ಕಾಂಗ್ರೆಸ್ ನಂಬ್ಕೊಂಡು ಕೂತಿದೆ ಅನ್ನೋ ಮಾತಿದೆ. ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ನಿಮಗೆಲ್ಲ ಗೊತ್ತಿದೆ. ದೇಶದ ರಾಜ್ಯ ಜನತೆಗೆ ಗೊತ್ತಿದೆ. ಅದೊಂದು ಒಡೆದ ಮನೆ ಆಗಿದೆ, ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಜಾಫರ್ ಶರೀಫ್ ಅಂತ ಹಿರಿಯ ನಾಯಕರು ಸೇರಿ ಎಲ್ಲರೂ ಸಹ ಬಂಡಾಯ ಎದ್ದು ಹೊರಗೆ ಹೋಗ್ತಾ ಇರುವಂಥ ಸೂಚನೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಈ ನಾಮಪತ್ರ ಸಲ್ಲಿಸೋದು, ವಾಪಸ್ ತಗೊಳ್ಳೋದು ಒಂದೆಲ್ಲವೂ ಸೆಟ್ಲ್ ಆದಮೇಲೆ ಯಾವ್ಯಾವ ಪಕ್ಷದ ಸ್ಥಿತಿಗತಿಗಳೇನು ಅಂತ ಜನರಿಗೆ ಸ್ಪಷ್ಟ. ನಿಮ್ಮ ರಾಜಕೀಯ ಅನುಭವದ ಮೇಲೆ ಯಡಿಯೂರಪ್ಪನವರೇ, ನೀವು ಕೂಡ ನೋಡಿದರೆ ಒಂದೊಂದು ಆಡಳಿತಾವಧಿಯಲ್ಲಿ 3 ಜನ CM ಬದಲಾವಣೆ ಆಗಿದ್ದಾರೆ. ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ವೀರೇಂದ್ರ ಪಾಟೀಲ್. ಸೊ ಈಗಿನ ಚುನಾವಣೆಯ ಫಲಿತಾಂಶದ ನಂತರ ನೀವೇ ಹೇಳ್ತಾ ಇದ್ರೆ ರಾಜಕೀಯ ಧ್ರುವೀಕರಣ ಆಗುತ್ತೆ, ನೋಡ್ತಾ ಇರಿ ಏನೇನಾಗುತ್ತೆ ಅಂದರೆ ಕಾಂಗ್ರೆಸ್ ತಾನು ನಿರೀಕ್ಷೆ ಮಾಡದಷ್ಟು ಸೀಟನ್ನು ಗೆಲ್ಲದೆ ಹೋದರೆ ನಿಮ್ಮ ಸ್ನೇಹಿತ ರಾಜಕೀಯವಾಗಿ ಎದುರಳಿರ್ಬೋದು, ಸಿದ್ದರಾಮಯ್ಯ ಅಧಿಕಾರಕ್ಕೆ ಅಪಾಯ ಬರುತ್ತಾ? ನಾನು ಈ ಬಗ್ಗೆ ಬಹಳ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ವಿಧಾನಸಭೆ ಒಳಗಡೆಯೂ ನಾನು ಹೇಳಿದ್ದೇನೆ. ಈ ಫಲಿತಾಂಶಗಳು ಅನೇಕ ರೀತಿಯ ರಾಜಕೀಯ ಧ್ರುವೀಕರಣಕ್ಕೆ, ಬದಲಾವಣೆಗೆ ನಾಂದಿ ಆಗುತ್ತೆ. ಫಲಿತಾಂಶ ಬಂದ ಮೇಲೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದೇ ಹೊರತು ಈಗಲೇ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಆಡಳಿತ ಪಕ್ಷ. ಅವ್ರ ನಾಯಕ ಯಾರಿರಬೇಕು ಯಾರಿರಬಾರ್ದು ಅಂತ ತೀರ್ಮಾನ ಮಾಡುವಂಥ ಸಾಮರ್ಥ್ಯ ಅವ್ರಿಗಿದೆ. ಚುನಾವಣೆ ಫಲಿತಾಂಶ ಆದಮೇಲೆ ಏನು ಬದಲಾವಣೆಗಳಾಗುತ್ತೆ ಅದರಲ್ಲಿ ಎಲ್ಲರೂ ಪಾಲ್ದಾರರಾಗ್ತೀವಿ, ನೋಡೋಣ. ಸೊ ಪರಿಣಾಮ ಆಗುತ್ತೆ, ರಾಜಕೀಯ ಧ್ರುವೀಕರಣದ ಒಂದು ಸೂಚನೆ ಸಿಗುತ್ತೆ. ನಿಶ್ಚಿತವಾಗಿ ಈ ಚುನಾವಣೆ ಫಲಿತಾಂಶ ಆದಮೇಲೆ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಕಾಂಗ್ರೆಸ್ ಮನೆಯಲ್ಲೇ ಒಂದು ಬೆಂಕಿ ಬೀಳುತ್ತೆ ನೀವು ಹೇಳೋ ಪ್ರಕಾರ. ಆ ಥರ ಒಡಕು ಈಗಾಗಲೇ ಪ್ರಾರಂಭ ಆಗಿದೆ. ಅಂದರೆ ಅದು ಪರಮೇಶ್ವರಿಂದ ಶುರು ಆಗಿದೆ ಅಂತ ತಾವು ಅಬ್ಸರ್ವ್ ಮಾಡಿದ್ರಾ? ಅದು ಪರಮೇಶ್ವರರೇ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೆಲ್ಲ. ಸೊ ಅದನ್ನು ಕಾಯ್ತಾ ಇದ್ದಾರೆ, ಕಾಂಗ್ರೆಸ್ ಹೊಡಿದರೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅಂತ. ಅದು ಚುನಾವಣೆ ಫಲಿತಾಂಶ ಆದಮೇಲೆ ಲೋಕಸಭಾ ಚುನಾವಣೆಗೆ ಈ ಒಡಕು ನಮಗೆ ಲಾಭ ಆಗುತ್ತೆ. ಸೊ ಮುಂದಿನ ಚುನಾವಣೆ ಬಹುತೇಕ ಈ ಲೋಕಸಭಾ ಚುನಾವಣೆಯ ಮೇಲೆ ನಿರ್ಧಾರ ಆಗೋದಾದರೆ ನೀವು KJP ಮಾಡದೆ ಹೋಗಿದ್ರೆ ರಾಜ್ಯದಲ್ಲಿ ನೀವೇ ಆಡಳಿತಕ್ಕೆ ಬರ್ತಿದ್ರಾ?
ನಾನು ಆ ವಿಷಯ ಚರ್ಚೆ ಮಾಡೋಕ್ಕೆ ಇಷ್ಟಪಡೋಲ್ಲ. ಎಲ್ಲವನ್ನು ಹಳೆಯದನ್ನು ನಾನು ಮರ್ತಿದ್ದೇನೆ. ಬಿ ಜೆ ಪಿ ಜೊತೆ ಒಂದಾಗಿ ಹೊರಟಿದ್ದೇವೆ. ಮತ್ತೆ ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು ನನ್ನ 1 ಪಾಯಿಂಟ್ ಪ್ರೋಗ್ರಾಮ್. MP ಆದಮೇಲೂ ಸಹ ಕರ್ನಾಟಕ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿ ಬಿ ಜೆ ಪಿನ ಕರ್ನಾಟಕದ ಅಧಿಕಾರಕ್ಕೆ ತರೋಕ್ಕೆ ಯಾರು ನಮ್ಮ ಫಾಲೋವರ್ಸ್ ಇದ್ದಾರೆ ಅವರೆಲ್ಲ ಲೋಕಸಭೆ ವಿಧಾನಸಭೆಗೆ ಆಯ್ಕೆಯಾಗಿ ಹೋಗಬೇಕು, ಮತ್ತು ನಾಡಿನ ಜನಕ್ಕೆ ನೆಮ್ಮದಿ ಸಿಗಬೇಕು. ಈ ದೃಷ್ಟಿಯಿಂದ ನಾನು ಕೆಲಸ ಮಾಡ್ತೇನೆ. ಸೊ ಯಡಿಯೂರಪ್ಪನವರು ಒಂದು ಅಭಿಪ್ರಾಯ ಹೇಳ್ತಾ ಇದ್ರಿ, ನಿಮ್ಮ ಟಾರ್ಗೆಟ್ ಇರತಕ್ಕಂಥದ್ದು ಲೋಕಸಭಾ ಚುನಾವಣೆ ಗೆಲ್ಲುವಂಥದ್ದು, ಮುಂದಿಂದೆಲ್ಲವೂ ಕೂಡ ಮುಂದಿನ 2 ಅರ್ಲಿ ಅನ್ನುವಂಥದ್ದು. ಹಾಗಾದ್ರೆ ಇವತ್ತು ನಡೆಯುವಂತ ಈ ಯುದ್ಧದಲ್ಲಿ ತೃತೀಯ ರಂಗ ಕೂಡ ತನ್ನದೇ ಆದಂತ ಲೆಕ್ಕಾಚಾರ ಇಟ್ಕೊಂಡಿದೆ. ಒಂದಷ್ಟು ಜನ ಬಿಜೆಪಿ ಜೊತೆಗೂ ಬರ್ತಾ ಇಲ್ಲ, ಒಂದಷ್ಟು ಜನ ಕಾಂಗ್ರೆಸ್ ಜೊತೆಗೂ ಬರ್ತಾ ಇಲ್ಲ. ಹಾಗೊಂದು ಸನ್ನಿವೇಶ ಸೃಷ್ಟಿಯಾದೆ. ಕಾಂಗ್ರೆಸ್ 96ರ ಒಂದು ಫಾರ್ಮುಲಾವನ್ನ ಮತ್ತೆ ಮಾಡಬಹುದು, ಹೊರಗಡೆಯಿಂದ ಸಪೋರ್ಟ್ ಮಾಡುವಂತ ತಂತ್ರನೂ ಉಡ್ಬೋದು ನಿಮ್ಮನ್ನು ಹೊರಗಡೆ. ನೋಡಿ, ದೇಶದ ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ಥರ್ಡ್ ಫ್ರಂಟಲ್ಲಿರುವಂಥ ಮುಖಂಡಗಳು ತೀರ್ಮಾನ ತಗೊಳ್ಳೋದಿಲ್ಲ. ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂತ ಜನಮಾನಸದಲ್ಲಿ ಏನು ಒಂದು ಭಾವನೆ ಹುಟ್ಟಿದೆ, ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ಇದೆ. 100ಕ್ಕೆ 100 ನಿಶ್ಚಿತವಾಗಿ ನರೇಂದ್ರ ಮೋದಿ ಬಹುಮತ ಪಡೆದು ಈ ದೇಶದ ಪ್ರಧಾನಿ ಆಗ್ತಾರೆ. ಇನ್ನೊಂದು ಬೇರೆ ಪ್ರಶ್ನೆಗಳು ಉದ್ಭವ ಆಗೋದು. ಕುಮಾರಸ್ವಾಮಿ ಈಗ ಹೋದಲ್ಲೆಲ್ಲ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರೇ, ನಮ್ಮ ತಂದೆಗೆ ಈಗಲೂ ಕೂಡ ಮತ್ತೆ ಪ್ರಧಾನಿ ಆಗುವಂತ ಅವಕಾಶ ಇದೆ, ಹೆಚ್ಚಿನ ಸ್ಥಾನ ಗೆಲ್ಲಿಸ್ಕೊಡಿ, ಈ ರಾಷ್ಟ್ರೀಯ ಪಕ್ಷಗಳನ್ನು ಸೋಲಿಸಿ ಅನ್ನುವಂತ ಮಾತನಾಡ್ತಾ ಇದ್ದಾರೆ. ಅವ್ರ ತಂದೆ ಬಗ್ಗೆ ಅವರು ಅಭಿಮಾನದ ಮಾತಾಡಿದ್ರೆ ನಾನು ಯಾಕೆ ವಿರೋಧ ಮಾಡಲಿ? ಅವ್ರಿಗೆ ಆ ಸ್ವಾತಂತ್ರ್ಯ ಇದೆ ಮಾತಾಡೋಕ್ಕೆ. ಸೊ ದೇವೇಗೌಡರು ಮತ್ತೊಂದ್ಸಲ ಪ್ರಧಾನಿ ಆದರೆ ಶುಭ ಹಾರೈಸ್ತಾರೆ, ಅದು ಅವ್ರಿಗೆ ಬಿಟ್ಟಂಥದ್ದು. ಅವ್ರು ನಾನು ಯಾಕೆ ಶುಭ ಹಾರೈಸಲಿ? ನಾವು ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಕಾದು ಕುಂತಿರುವಂಥವ್ರು. ಸೊ ರಾಜಕೀಯವಾಗಿ ಧ್ರುವೀಕರಣ ಅನ್ನುವಂಥದ್ದು ಕೇವಲ ಒಂದು ಪಕ್ಷ ಜೊತೆ ಒಂದು ಪಕ್ಷ ಮೈತ್ರಿ ಮಾಡ್ಕೊಳ್ಳೋದು ಹೊಂದಾಣಿಕೆ ಅಂತಲ್ಲ. ಸೊ ಪಕ್ಷಗಳು ಕೂಡ ವಿಭಜನೆ ಆಗುವ ಹಂತಕ್ಕೂ ಬರ್ಬೋದು ಅಂತ ನೋಡಿ. ಇವತ್ತಿನ ಎಲ್ಲ ಸಮೀಕ್ಷೆಗಳನ್ನು ನೋಡಿದಾಗ 2/3 ನಮಗೆ 272+ ಸೀಟ್ ಗೆಲ್ತೇವೆ ನಾವು, ನಮ್ಮ ಬೆಂಬಲಿಗರು ಅದಮ್ಯವಾದ ವಿಶ್ವಾಸ ಇದೆ. ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ವಿಶ್ವಾಸ ಇದೆ. ಆಗಸ್ಟ್ 15 ಡೆಲ್ಲಿನಲ್ಲಿ ರಾಷ್ಟ್ರಧ್ವಜವನ್ನು ನರೇಂದ್ರ ಮೋದಿ ಹಾರಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ, ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗುವಂಥ. ಅಂದ್ರೆ ನಿಮ್ಗೆ ಯಾವುದೇ ಮಿತ್ರ ಪಕ್ಷಗಳ ಅಗತ್ಯ ಇಲ್ಲ. ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ. ನಿಮ್ಮ ಲೆಕ್ಕಾಚಾರ 272+ ಅಂತಾನೆ ಇದೆ. 272+ ಅಂತ ಹೇಳಿದ್ರೆ ನಮ್ಮ ಪಕ್ಷ ಇತರೆ ನಮ್ಮ ಸ್ನೇಹಿತ ಪಕ್ಷಗಳು ಎಲ್ಲವೂ ಸೇರಿ 272+ ಆಗುತ್ತೆ. ಸೊ ಅಂದ್ರೆ ಈಗ ನಾನು ಬರ್ತೀನಿ, ಈಗಿನ ಭಾರತೀಯ ಜನತಾ ಪಕ್ಷದಲ್ಲಿ ನೀವು ಕಂಫರ್ಟ್ ಆಗಿದ್ರಿ, ಈಗಲೂ ಕೂಡ ಅನಂತಕುಮಾರ್ ಯಡಿಯೂರಪ್ಪ ಆ ಒಂದು ಲವಕುಶ ಅಥವಾ ಹಕ್ಕಬುಕ್ಕ ಅಂತ ಕರಿಬೋದಾ? ಎಲ್ಲವನ್ನು ಮರೆತು ಒಂದಾಗಿದ್ದೀರಾ? ಒಟ್ಟಾಗಿ ಒಂದಾಗಿದ್ದೇವೆ, ಒಟ್ಟಾಗಿ ರಾಜ್ಯದಲ್ಲಿ ಓಡಾಟ ಮಾಡ್ತಾ ಇದ್ದೇವೆ. 20 ಸೀಟ್ ಗೆಲ್ಲೋಸೋದಕ್ಕೆ ನಮ್ಮೆಲ್ಲರ ಸಹಭಾಗಿತ್ವ ಇರುತ್ತೆ. ಯಾವುದೇ ಒಂದು ಗುರುಗುಂಜಿ ಕೊರತೆ ಇಲ್ಲದೆ ನಾವು ಕೆಲಸ ಮಾಡ್ತೇವೆ. ಸೊ ಯಾರು ನಿಮಗೆ ಒಳಗೆ ಬ್ಯಾಕ್ ಸ್ಟಾಬಿಂಗ್ ಮಾಡ್ತಾರೆ ಅಂತ ಪ್ರಶ್ನೆ ಇಲ್ಲ. ಆ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿಲಿ ಹಿಂದೆನೂ ಉದ್ಭವ ಆಗಿಲ್ಲ, ಮುಂದೆನೂ ಉದ್ಭವ ಆಗೋದಿಲ್ಲ. ಒಟ್ಟಾಗಿ ಹೋಗ್ತೇವೆ, ಒಟ್ಟಾಗಿ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೇವೆ. ಎಸ್, ಯಡಿಯೂರಪ್ಪ ನಿಮ್ಮ ಜೊತೆ ಇನ್ನೊಂದಷ್ಟು ವಿಷಯಗಳು ಚರ್ಚೆ ಮಾಡ್ತೀನಿ. ಈಗಾಗಲೇ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ, ನಾನು ಲೋಕಸಭಾ ಚುನಾವಣಾ ಅಖಾಡದಲ್ಲಿದ್ದೇನೆ. ಯಡಿಯೂರಪ್ಪನವರು ಕೂಡ ಬೇರೆ ಕಡೆ ಪ್ರಚಾರಕ್ಕೆ ಹೋಗಬೇಕಾಗಿರೋದ್ರಿಂದ ಅನೇಕ ವಿಷಯಗಳು ಚರ್ಚೆ ಮಾಡಿದ್ರು. ಅಭಿವೃದ್ಧಿ ವಿಚಾರ, ನರೇಂದ್ರ ಮೋದಿ ಯಾಕೆ ಬರಬೇಕು ಅನ್ನೋದು. ಈಗಾಗಲೇ UPA ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರೋದ್ರಿಂದ ಪರ್ಯಾಯ ರಾಜಕೀಯ ಶಕ್ತಿ ಕಾರಣಕ್ಕಾಗಿ ನಾವು ಎಲ್ಲರೂ ಒಂದಾಗಿದ್ದೀವಿ ಅನ್ನೋದು. ಹಾಗಾದ್ರೆ ಲೋಕಸಭಾ ಚುನಾವಣೆ ನಂತರ ಆಗುವಂತ ಬೆಳವಣಿಗೆಗಳು ಅಥವಾ ಬಿಜೆಪಿಯಲ್ಲೂ ಕೂಡ ಅಂಥದ್ದೊಂದು ಪೈಪೋಟಿ ಶುರು ಆಗುತ್ತಾ? ಮತ್ತಷ್ಟು ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.